ಈಗಾಗಲೇ ಹಿರಿಯ ಸಚಿವರು ಜಮೀರ್ ಅಹಮದ್ ಅವರಿದ್ರೆ ನೇರವಾಗಿ ಮಾತಾಡ್ತಾರೆ ಸರ್. ಕೋಳಿವಾಡ ಅವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕೋಳಿವಾಡ ಅವರು ಮಾಜಿ ಸ್ಪೀಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಹೇಳಿಕೆ ನೀವು ನೋಡಿರ್ಬೋದು. ಯಾರು ಹೇಳಿದ್ರು ನಾನು ರಾಜೀನಾಮೆ ಕೊಡಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ಕೋಳಿವಾಡ ಅವರು ಆಗೋಕ್ಕಾಗಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಆಯ್ಕೆ ಅಂದದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಅವ್ರು ಹೇಳಿದ್ರೆ ಮಾತ್ರ ಅದು ತೂಕ. ಅದು ಇವನು ಯಾವಾರು ಹೇಳ್ಬಿಟ್ರೆ ಆಗ್ತದೆ. ಅದು ಬಿಜೆಪಿ ಪ್ರತಿಭಟನೆ ಕೂಡ ದೊಡ್ಡದಾಗಿ ಮಾಡ್ತಾ ಇದೆ. ಬಿಜೆಪಿ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. ಮಾಡಬೇಕಿಲ್ಲ, ಅವ್ರಿಗೆ ಬೇರೆ ಯಾವುದೂ ಇಶ್ಯೂ ಇಲ್ಲ. ಈಗ ಸಿದ್ದರಾಮಯ್ಯ ಅವ್ರದ್ದು ಪಾಪ್ಯುಲಾರಿಟಿ ಸೇರ್ಸೋಕ್ಕಾಗ್ತಾ ಇಲ್ಲ, ಬೇರೆ ಯಾವುದೂ ಇಶ್ಯೂ ಇಲ್ಲ. ಅವರು ಆ ಹಿನ್ನೆಲೆಯಲ್ಲಿ ಅವ್ರು ರಾಜಕೀಯ ಮಾಡ್ತಾರೋ ಮಾಡ್ಕೊಳ್ಳಿ. ಅವರು ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಹಂಗಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ರಾಜೀನಾಮೆ ಕೊಡೋದು ಯಾವುದಕ್ಕೆ ರಾಜೀನಾಮೆ ಕೊಡಬೇಕು? ಏನಿದೆ ಅಂತ ರಾಜೀನಾಮೆ ಕೊಡಬೇಕು? ಏನಿದೆ ಅಂತ ರಾಜೀನಾಮೆ ಕೊಡಬೇಕು? ಯಾವುದಕ್ಕೆ ರಾಜೀನಾಮೆ ಕೊಡಬೇಕು? ಕೋಳಿವಾಡ ಅವ್ರು ಯಾಕೆ ಹೇಳಿದ್ರು ಅಂತ ಹೀಗೆ ನಾನು ಏನು ಹೇಳಿದ್ದು ನಿಮಗೆ, ನಮ್ಮ ಪಕ್ಷದ ಹೈಕಮಾಂಡ್ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಯ್ತು ಸರ್ ತನಿಖೆ ಬಗ್ಗೆ. ಇದಿಷ್ಟು ಜಮೀರ್ ಅಹಮದ್ ಅವರ ಮಾತು. ಯಾಕೆಂದರೆ ಕೋಳಿವಾಡ ಹೇಳಲಿಕ್ಕೆ ಯಾರು ಅವರೇನು ನಮ್ಮ ಹೈಕಮಾಂಡ, ನಮಗೆ ಹೈಕಮಾಂಡ್ ಇರುವಂಥದ್ದು ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು, ಸೋನಿಯಾ ಗಾಂಧಿ ಅವರು ಹೇಳಿದರೆ ಮಾತ್ರ ಒಂದು ಏನೋ ರಾಜೀನಾಮೆ ವಿಚಾರ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅನ್ನೋ ಮಾತುಗಳು ಕೂಡ ಈಗಾಗಲೇ ಜಮೀರ್ ಅಹಮದ್ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಈಗಾಗಲೇ ಹಿರಿಯ ಸಚಿವರು ಜಮೀರ್ ಅಹಮದ್ ಅವರಿದ್ರೆ ನೇರವಾಗಿ ಮಾತಾಡ್ತಾರೆ ಸರ್. ಕೋಳಿವಾಡ ಅವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕೋಳಿವಾಡ ಅವರು ಮಾಜಿ ಸ್ಪೀಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಹೇಳಿಕೆ ನೀವು ನೋಡಿರ್ಬೋದು. ಯಾರು ಹೇಳಿದ್ರು ನಾನು ರಾಜೀನಾಮೆ ಕೊಡಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ಕೋಳಿವಾಡ ಅವರು ಆಗೋಕ್ಕಾಗಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಆಯ್ಕೆ ಅಂದದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಅವ್ರು ಹೇಳಿದ್ರೆ ಮಾತ್ರ ಅದು ತೂಕ. ಅದು ಇವನು ಯಾವಾರು ಹೇಳ್ಬಿಟ್ರೆ ಆಗ್ತದೆ. ಅದು ಬಿಜೆಪಿ ಪ್ರತಿಭಟನೆ ಕೂಡ ದೊಡ್ಡದಾಗಿ ಮಾಡ್ತಾ ಇದೆ. ಬಿಜೆಪಿ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. ಮಾಡಬೇಕಿಲ್ಲ, ಅವ್ರಿಗೆ ಬೇರೆ ಯಾವುದೂ ಇಶ್ಯೂ ಇಲ್ಲ. ಈಗ ಸಿದ್ದರಾಮಯ್ಯ ಅವ್ರದ್ದು ಪಾಪ್ಯುಲಾರಿಟಿ ಸೇರ್ಸೋಕ್ಕಾಗ್ತಾ ಇಲ್ಲ, ಬೇರೆ ಯಾವುದೂ ಇಶ್ಯೂ ಇಲ್ಲ. ಅವರು ಆ ಹಿನ್ನೆಲೆಯಲ್ಲಿ ಅವ್ರು ರಾಜಕೀಯ ಮಾಡ್ತಾರೋ ಮಾಡ್ಕೊಳ್ಳಿ. ಅವರು ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಹಂಗಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ರಾಜೀನಾಮೆ ಕೊಡೋದು ಯಾವುದಕ್ಕೆ ರಾಜೀನಾಮೆ ಕೊಡಬೇಕು? ಏನಿದೆ ಅಂತ ರಾಜೀನಾಮೆ ಕೊಡಬೇಕು? ಏನಿದೆ ಅಂತ ರಾಜೀನಾಮೆ ಕೊಡಬೇಕು? ಯಾವುದಕ್ಕೆ ರಾಜೀನಾಮೆ ಕೊಡಬೇಕು? ಕೋಳಿವಾಡ ಅವ್ರು ಯಾಕೆ ಹೇಳಿದ್ರು ಅಂತ ಹೀಗೆ ನಾನು ಏನು ಹೇಳಿದ್ದು ನಿಮಗೆ, ನಮ್ಮ ಪಕ್ಷದ ಹೈಕಮಾಂಡ್ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಯ್ತು ಸರ್ ತನಿಖೆ ಬಗ್ಗೆ. ಇದಿಷ್ಟು ಜಮೀರ್ ಅಹಮದ್ ಅವರ ಮಾತು. ಯಾಕೆಂದರೆ ಕೋಳಿವಾಡ ಹೇಳಲಿಕ್ಕೆ ಯಾರು ಅವರೇನು ನಮ್ಮ ಹೈಕಮಾಂಡ, ನಮಗೆ ಹೈಕಮಾಂಡ್ ಇರುವಂಥದ್ದು ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು, ಸೋನಿಯಾ ಗಾಂಧಿ ಅವರು ಹೇಳಿದರೆ ಮಾತ್ರ ಒಂದು ಏನೋ ರಾಜೀನಾಮೆ ವಿಚಾರ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅನ್ನೋ ಮಾತುಗಳು ಕೂಡ ಈಗಾಗಲೇ ಜಮೀರ್ ಅಹಮದ್ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.